ಅರ್ಧ ಕೆಲಸ ಕಡಿಮೆ ಆಗಿದೆ ಬಿಕಾಸ್ ಒಂದ್ಸಲ ಹೇಳಿದ್ರಲ್ಲೇ ಸುಮ್ಮನೆ ಆಗ್ತಿದ್ದಾರೆ. ಯೂಶಲಿ ಹಳ್ಳಿ ಕಡೆ ಒಂದು ಮಾತಿದೆ, ಪ್ರೆಗ್ನೆನ್ಸಿ ಬೇಬಿ ಬಂದು ದಪ್ಪ ಇದ್ರೆ ಸ್ವಲ್ಪ ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕಾಣಿಸ್ತಾ ಇದೆ, ಗಂಡು ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಕೆಲವು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 100% ಇದು ಪ್ರಿಡಿಕ್ಟ್ ಮಾಡಿದ್ರು ಗಂಡು ಪಾಪನೇ ಟ್ವಿನ್ಸ್ ಅಂತ. ಸೆಲೆಬ್ರಿಟಿಗಳಿಗೆ ಡಾಕ್ಟರ್ಗಳು ಹೇಳ್ತಾರೆ ಬಿಫೋರ್ ಅಂತ ಒಂದು ಮಾತು ಕೇಳ್ಬಿಟ್ಟಿದ್ವಿ, ಇಲ್ಲ ಇದು ಗಂಡು ಹೆಣ್ಣು ಅಂತ ಬಿಫೋರ್ ನಿಮ್ಗೆ ಆ ಥರ ಹೇಳಿಲ್ಲ ಅವ್ರನ್ನೇ ಕೇಳಿ ನಾವ್ ಎಷ್ಟು ಟ್ರೈ ಮಾಡಿದೀವಿ ಗೊತ್ತಾ ಡಾಕ್ಟರ್ ಸಂಗೀತ ಅವ್ರನ್ನ ಯಾವ ರೀತಿಲಾದ್ರೂ ಹೇಳಿಸ್ಬೇಕು ಅಂತ ಇಂಡೈರೆಕ್ಟ್ ಆಗಿ. ಅಂದ್ರೆ ಡಾಕ್ಟರ್ ಅವನು ಒದಿತಾ ಇದ್ದಾನ, ಅವ್ನ ಕಾಲ್ ಮೇಲೆ ಎತ್ತಾ ಇದ್ದಾನ ಅಂತ ನಾವು ಕೇಳೋದು. ಇವರು ಬೇಬಿ ಇಸ್ ಫೈನ್, ಬೇಬಿ ಇಸ್ ಡೂಯಿಂಗ್ ಫೈನ್ ಇಷ್ಟೇ ಹೇಳೋರು. ನಮಗೆ ಯಾವ ಥರ ಒಂದು ಇದಾಗ್ತಿತ್ತು ಅಂದರೆ ಕ್ಯೂರಿಯಾಸಿಟಿ. ಆದರೆ ಅವ್ರು ಹೇಳೋದು ಒಂದೇ, ದಟ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್, ಎಂಡ್ವರೆಗೂ ಇರಲಿ ಅದನ್ನು ಹೇಳೋದು ಬೇಡ ಅಂತ. ಬಟ್ ನನಗೆ ಇದು ಮಿತ್ ಅಂತ ಅನಿಸುತ್ತೆ. ಹೊಟ್ಟೆ ದಪ್ಪ ಇದ್ದರೆ ಗ್ಲೋ ಇದ್ದರೆ ಗಂಡು ಅಲ್ವಾ ಡಾಕ್ಟರ್? ವಾಟ್ ಯು ವಾಂಟ್ ಟು ಸೇ ಅಲ್ವಾ? ಬಿಕಾಸ್ ನನಗೆ ಆ್ಯಕ್ಚುಲಿ ತುಂಬ ಜನ ಹೇಳಿದ್ದು ಗಂಡು ಪಾಪು ಅಂತಾನೆ. ನನ್ನ ನೋಡಿದವರೆಲ್ಲರೂ ಗಂಡು ಪಾಪು ಅಂತಾನೆ ಹೇಳಿದ್ರು. ನನಗೆ ಐ ವಾಸ್ ಲೈಕ್ ಭುವನ್ ಸೆಡ್, ನಮ್ಮಿಬ್ಬರಿಗೆ ದೇವ್ರ ಪ್ರಸಾದ, ಬಾಯ್ ಆರ್ ಗರ್ಲ್ ವಿ ಆರ್ ರೆಡಿ ಟು ಆಕ್ಸೆಪ್ಟ್. ಬಟ್ ಆಫ್ಟರ್ ದಿಸ್ ಏಂಜಲ್ ಅರೈವ್ಡ್ ಅಲ್ಲ, ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್. ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಅದು ಮಗು ನಮ್ಮ ಮಗು, ಬಾಯ್ ಗರ್ಲ್ ಆ ಡಿಫ್ರೆನ್ಸಿಯೇಷನ್ ಬರೋದೇ ಇಲ್ಲ. ಎಲ್ಲ ಖುಷಿ ಕೊಡುತ್ತೆ ನಮಗೆ, ಗಂಡಾದರೂ ಖುಷಿ ಕೊಡುತ್ತೆ, ಹೆಣ್ಣಾದರೂ ಖುಷಿ ಕೊಡುತ್ತೆ.